ನಮಸ್ಕಾರ. ನಮ್ಮ ನಡವಳಿಕೆಗಳನ್ನ ಕಂಟ್ರೋಲ್ ಮಾಡುವ, ಆದರೆ ಕಣ್ಣಿಗೆ ಕಾಣದ ಆ ಅಗೋಚರ ಶಕ್ತಿ ಯಾವುದು ಅಂತ ನಾವೆಲ್ಲರೂ ಒಮ್ಮೆಯಾದ್ರೂ ಯೋಚಿಸಿರ್ತೀವಿಯಲ್ವಾ? ಬನ್ನಿ, ಇವತ್ತು ಈ ಅಭ್ಯಾಸಗಳ ಶಕ್ತಿಯ ಬಗ್ಗೆ ಒಂದು ಅದ್ಭುತವಾದ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಈ ಕುತೂಹಲಕಾರಿ ವಿಶ್ಲೇಷಣೆಗೆ ನೇರವಾಗಿ ದುಂಕೋಣ. ಈಗ ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಯಾವುದು ಹೆಚ್ಚು ಬಲಶಾಲಿ? ಕಣ್ಣಿಗೆ ಕಾಣೋ, ಕೈಗೆ ಸಿಗೋ ದಪ್ಪನೆಯ ಹಗ್ಗನ, ಅಥವಾ ನಮ್ಮ ದೈನಂದಿನ ಒಂದು ಸಣ್ಣ ಅಭ್ಯಾಸನ? ಸರಿ, ಬನ್ನಿ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ನಾವೊಂದು ಮಜವಾದ ಕಥೆಯ ಕಡೆ ಗಮನ ಹರಿಸೋಣ. ಭಾಗ 1: ಕುಂಬಾರನ ಸಂದಿಗ್ಧತೆ. ಈ ಕಥೆಯಲ್ಲಿ ಬರುವ ಕುಂಬಾರನ ದಿನಚರಿ ತುಂಬಾನೇ ಕಷ್ಟಕರವಾಗಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ತನ್ನ ಕತ್ತೆಗಳ ಜೊತೆ ಮಣ್ಣು ತರೋದು, ಆ ಮಣ್ಣಿಂದ ಮಡಕೆ ಮಾಡೋದು, ಇದೇ ಅವನ ನಿತ್ಯದ ಕೆಲ್ಸ. ಇದೆಲ್ಲ ಮುಗಿದ್ಮೇಲೆ ರಿಲ್ಯಾಕ್ಸ್ ಮಾಡೋಕೆ ಅಂತ ಅವನು ಒಂದು ದೊಡ್ಡ ಮರದ ಕೆಳಗೆ ಬರ್ತಾ ಇದ್ದ. ಅಲ್ಲಿ ಅವನು ಮೊದಲ ಕೆಲ್ಸ ಅಂದ್ರೆ ತನ್ನೆಲ್ಲ ಕತ್ತೆಗಳನ್ನ ಆ ಮರದ ಕಾಂಡಕ್ಕೆ ಕಟ್ಟಿಹಾಕೋದು. ಇದಂತೂ ಯಾವತ್ತೂ ಬದಲಾಗದ ಅವನ ಪಕ್ಕಾ ರುಟೀನ್ ಆಗಿತ್ತು. ಈಗ ಈ ದಿನಚರಿಯೆಗೆ ಬ್ರೇಕ್ ಬಿದ್ದಾಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ದಿನ ಏನಾಯ್ತು ಅಂದ್ರೆ, ಒಂದು ಕತ್ತೆ ಕಟ್ಟೋದಕ್ಕೆ ಹಗ್ಗನೇ ಇರ್ಲಿಲ್ಲ. ಹಗ್ಗ ಇಲ್ವಲ್ಲ ಅಂತ ಆ ಕತ್ತೆನ ತನ್ನ ಪಕ್ಕದಲ್ಲೇ ಇಟ್ಕೊಂಡು ಕಾವಲು ಕಾಯೋಕೆ ಕುಂಬಾರ ನಿರ್ಧಾರ ಮಾಡ್ತಾನೆ. ಆದ್ರೆ ಆ ಕತ್ತೆ ಎಷ್ಟು ಕಿರಿಕಿರಿ ಶಬ್ದ ಮಾಡ್ತಿತ್ತು ಅಂದ್ರೆ ಪಾಪ ಆ ಕುಂಬಾರನಿಗೆ ಒಂದು ಚೂರು ನಿದ್ದೆ ಮಾಡೋಕೂ ಆಗ್ಲಿಲ್ಲ. ಆ ಇಡೀ ದಿನದ ಆಯಾಸ ಹಾಗೆ ಉಳಿದುಬಿಡ್ತು. ಭಾಗ 2: ಕಾಲ್ಪನಿಕ ಗಂಟು. ಆ ಕಡೆ ಹೋಗ್ತಿದ್ದ ಒಬ್ಬ ಹಳ್ಳಿಗ ಈ ಕುಂಬಾರನ ಪರದಾಟ ನೋಡಿ ಒಂದು ವಿಚಿತ್ರವಾದ ಸಲಹೆ ಕೊಡ್ತಾನೆ. ನೋಡು, ಕತ್ತೆನ ಅದರ ಜಾಗಕ್ಕೆ ಕರ್ಕೊಂಡು ಹೋಗು, ಆದ್ರೆ ಹಗ್ಗ ಇಲ್ಲಾಂದ್ರೇನು, ಅದರ ಕುತ್ತಿಗೆಗೆ ಮತ್ತು ಮರಕ್ಕೆ ಒಂದು ಗಂಟು ಹಾಕ್ತಾ ಇದೀನಿ ಅನ್ನೋ ಹಾಗೆ ಸುಮ್ನೆ ಆಕ್ಟಿಂಗ್ ಮಾಡು ಅಂತ ಹೇಳ್ತಾನೆ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಇದ್ರಲ್ಲಿ ಒಂದು ಅದ್ಭುತವಾದ ಪ್ರಾಚೀನ ಬುದ್ಧಿವಂತಿಕೆ ಅಡಗಿದೆ ಅಲ್ವಾ? ಕುಂಬಾರನಿಗೆ ಈ ಮಾತನ್ನ ಕೇಳಿ ಅಷ್ಟಾಗಿ ನಂಬಿಕೆ ಬರ್ಲಿಲ್ಲ. ಏನ್ರೀದು, ಹಗ್ಗನೇ ಇಲ್ಲದೆ ಸುಮ್ನೆ ಕಟ್ಟಿದ ಹಾಗೆ ನಟ್ಸಿದ್ರೆ ಈ ಕತ್ತೆ ಸುಮ್ನೆ ಇರುತ್ತಾ ಅಂತೆ ಸಂಶಯ ಪಡ್ತಾನೆ. ಆದ್ರೂ ಆ ಹಳ್ಳಿಗನ ಮಾತನ್ನ ಯಾಕೆ ಒಮ್ಮೆ ಟ್ರೈ ಮಾಡಬಾರ್ದು ಅಂತ ಯೋಚಿಸಿ ಕತ್ತೆ ಹತ್ರ ಹೋಗಿ ನಿಜವಾಗ್ಲೂ ಗಂಟು ಹಾಕ್ತಾ ಇರೋ ಥರನೇ ಕೇವಲ ಆಕ್ಟಿಂಗ್ ಮಾಡ್ತಾನೆ. ಆಮೇಲೆ ನಡೆದದ್ದೇ ನಿಜವಾದ ಮ್ಯಾಜಿಕ್. ಆಶ್ಚರ್ಯ ಏನಂದ್ರೆ, ಕತ್ತೆ ತಕ್ಷಣವೇ ಅತ್ತಿತ್ತ ಓಡಾಡೋದನ್ನ ನಿಲ್ಲಿಸ್ಬಿಡ್ತು. ಆ ಪ್ರಾಣಿ ತನ್ನನ್ನ ನಿಜವಾಗ್ಲೂ ಕಟ್ಟಿಹಾಕಿದ್ದಾರೆ ಅಂತ ಸಂಪೂರ್ಣವಾಗಿ ನಂಬಿಬಿಡ್ತು. ಇದ್ರಿಂದ ಕುಂಬಾರ್ನಿಗೂ ರಿಲ್ಯಾಕ್ಸ್ ಆಗಿ ಯಾವ ತೊಂದರೆಯೂ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಸಾಧ್ಯ ಆಯ್ತು. ಒಂದು ಸಣ್ಣ ನಾಟಕ ಪ್ರಾಣಿಯ ವರ್ತನೆಯನ್ನ ತಕ್ಷಣ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ವಿಸ್ಮಯ. ಭಾಗ 3: ಒಂದೇ ಜಾಗದಲ್ಲಿ ಸಿಲುಕುಕೊಳ್ಳುವುದು. ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕುಂಬಾರ ಮನೆಗೆ ಹೊರಡೋಕೆ ರೆಡಿಯಾಗ್ತಾನೆ. ಪ್ರತಿದಿನದ ಹಾಗೆ ಮರಕ್ಕೆ ಕಟ್ಟಿದ್ದ ಉಳಿದ ಎಲ್ಲಾ ಕತ್ತೆಗಳ ಹಗ್ಗಗಳನ್ನ ಬಿಚ್ಚಿ ತನ್ನ ಊರಿನ ಕಡೆಗೆ ನಡೆಯೋಕೆ ಶುರು ಮಾಡ್ತಾನೆ. ಇದು ಅವನ ಮಾಮೂಲಿ ದೈನಂದಿನ ಕೆಲಸ ಆಗಿತ್ತು. ಈಗ ಇಲ್ಲಿ ಗಮನಿಸಬೇಕಾದ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ಈ ಎರಡು ಸನ್ನಿವೇಶಗಳ ನಡುವಿನ ವ್ಯತ್ಯಾಸ. ನಿಜವಾದ ಹಗ್ಗದಿಂದ ಕಟ್ಟಿದ್ದ ಕತ್ತೆಗಳೆಲ್ಲ ಹಗ್ಗ ಬಿಚ್ಚಿದ ತಕ್ಷಣ ಕುಂಬಾರನ ಜೊತೆ ಹಿಂದೆನೆ ನಡೆಯಕ್ಕೆ ಶುರು ಮಾಡ್ತವೆ. ಆದ್ರೆ ಹಗ್ಗವೇ ಇಲ್ಲದೆ ಕೇವಲ ಕಟ್ಟಿದ ಹಾಗೆ ನಟಿಸಿದ್ದ ಆ ಒಂದು ಕತ್ತೆ ಇದೆಯಲ್ಲ, ಅದು ಆ ಮರದ ಹತ್ತಿರದಿಂದ ಒಂದು ಹೆಜ್ಜೆ ಕೂಡ ಮುಂದಿಡೋಕೆ ಒಪ್ಪೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಹಿಂದಿನ ದಿನ ಸಿಕ್ಕಿದ್ದ ಅದೇ ಹಳ್ಳಿಗ ಮತ್ತೆ ಅಲ್ಲಿ ಬರ್ತಾನೆ. ಕುಂಬಾರನ ಕಷ್ಟ ನೋಡಿ ಅವನೊಂದು ನಗು ನಗ್ತಾ ಹೇಳ್ತಾನೆ, ಸ್ನೇಹಿತನೇ, ನಿನ್ನೆ ನೀನು ಅದನ್ನ ಕಟ್ಟೋ ಹಾಗೆ ನಟಿಸಿದೆ, ಅದು ವರ್ಕ್ ಆಯ್ತು. ಹಾಗಾಗಿ ಇವತ್ತು ನೀನದನ್ನ ಬಿಚ್ಚೋ ಹಾಗೆಯೂ ನಟಿಸ್ಲೇಬೇಕು. ಅಂದ್ರೆ ಆ ಕತ್ತೆಯ ಮೈಂಡಿನಲ್ಲಿರೋ ಆ ಕಾಲ್ಪನಿಕ ಗಂಟನ್ನ ಬಿಚ್ಚೋದಕ್ಕೂ ಕೂಡ ಆಕ್ಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಆ ಹಳ್ಳಿ ಹೇಳ್ದಾಗೆ ಕುಂಬಾರ ಮತ್ತೆ ಆ ಕತ್ತೆ ಹತ್ರ ಹೋಗಿ ಕುತ್ತಿಗೆಗೆ ಹಾಕಿದ್ದ ಆ ಇಲ್ಲದ ಹಗ್ಗವನ್ನ ಬಿಚ್ಚೋ ತರಾನೇ ನಟಿಸ್ತಾನೆ. ಮ್ಯಾಜಿಕ್ ನೋಡಿ, ಆ ಕತ್ತೆ ತಕ್ಷಣವೇ ಉಳಿದ ಕತ್ತೆಗಳ ಜೊತೆ ನಡೆಯೋಕೆ ಶುರು ಮಾಡುತ್ತೆ. ನಮ್ಮ ಮೈಂಡ್ನ ಭ್ರಮೆ ಎಷ್ಟರ ಮಟ್ಟಿಗೆ ಕೆಲ್ಸ ಮಾಡುತ್ತೆ ಅನ್ನೋದನ್ನ ಇದು ನಮ್ಗೆ ಪಕ್ಕಾ ತೋರ್ಸ್ಕೊಡುತ್ತೆ. 4ನೇ ಭಾಗ: ಅಭ್ಯಾಸಗಳೇ ನಮ್ಮ ಗುಣವನ್ನ ರೂಪಿಸುತ್ತವೆ. ಈ ಕಥೆ ನಮಗೇನ್ ಹೇಳುತ್ತೆ ಅಂದ್ರೆ, ಅಭ್ಯಾಸ ಅನ್ನೋದು ಒಂದು ಅಗೋಚರವಾದ ಮಾನಸಿಕ ಹಗ್ಗಡ ತರ. ಇದು ನಮ್ಮ ನಡವಳಿಕೆಗಳನ್ನ ಎಷ್ಟು ಗಟ್ಟಿಯಾಗಿ ಕಟ್ಟಿಹಾಕತ್ತೆ ಅಂದ್ರೆ, ಒಂದು ನಿಜವಾದ ದಪ್ಪನೆ ಹಗ್ಗ ಕೂಡ ಅಷ್ಟು ಗಟ್ಟಿಯಾಗಿರಲ್ಲ. ಆ ಕತ್ತೆಗೆ ಹಗ್ಗ ಇರ್ಲಿಲ್ಲ ಅಂದ್ರೂ ನನ್ನನ್ನ ಕಟ್ಟಿದ್ದಾರೆ ಅನ್ನೋ ಆ ನಂಬಿಕೆನೇ ಅದನ್ನ ಅಲ್ಲೇ ಕಟ್ಟಿಹಾಕಿತ್ತು. ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಇಂಥಡ್ಡೇ ಕಣ್ಣಿಗೆ ಕಾಣದ ಎಷ್ಟೋ ಅಭ್ಯಾಸಗಳಿಂದ ಬಂಧಿತರಾಗಿದ್ದೀವಿ ಅಲ್ವಾ? ಹಾಗಾಗಿ
ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ ನಮ್ಮ ಸಣ್ಣ ಸಣ್ಣ ಕೆಲಸಗಳು ಹೇಗೆ ನಮ್ಮ ವ್ಯಕ್ತಿತ್ವವಾಗಿ ಬದಲಾಗ್ತವೆ ಅನ್ನೋದು. ಮೊದಲಿಗೆ ನಾವು ಮಾಡೋ ಕೆಲಸಗಳು ಅಭ್ಯಾಸಗಳಾಗ್ತವೆ. ಆದ್ರಿಂದಲೇ ನಾವು ಒಳ್ಳೆ ಗುಣಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಒಮ್ಮೆ ಒಂದ್ ವಿಷಯ ನಮ್ಮ ಅಭ್ಯಾಸವಾಗಿ ಬದಲಾಯ್ತು ಅಂದ್ರೆ ಅದು ಲೈಫ್ ಟೈಮ್ ನಮ್ಮ ಕ್ಯಾರೆಕ್ಟರ್ ಆಗಿ, ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿ ಉಳಿದುಬಿಡುತ್ತೆ. ಈ ವಿಶ್ಲೇಷಣೆಯನ್ನ ಮುಗಿಸೋದಕ್ಕೂ ಮುನ್ನ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ನಮ್ಮ ದೈನಂದಿನ ಕೆಲ್ಸಗಳು ನಮ್ಮನ್ನ ಮುಂದಕ್ಕೆ ಹೋಗದಂತೆ ತಡೆಯೋ ಕಣ್ಣಿಗೆ ಕಾಣದ ಹಗ್ಗಗಳನ್ನ ನಿರ್ಮಿಸ್ತಿದ್ದಾವಾ, ಅಥವಾ ಒಂದು ಸ್ಟ್ರಾಂಗ್ ಆದ ಒಳ್ಳೆಯ ವ್ಯಕ್ತಿತ್ವವನ್ನ ಕಟ್ಟಿಕೊಡುವ ಸದ್ಗುಣಗಳನ್ನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದೀವಾ? ನಮ್ಮ ನಡವಳಿಕೆಗಳ ಹಿಂದಿರುವ ಆ ಕಣ್ಣಿಗೆ ಕಾಣದ ಹಗ್ಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿವರಣೆಯನ್ನ ಇಲ್ಲಿಗೆ ಮುಗ್ಸೋಣ.